ಹೇಳುವಂತ ಸಮಯ. ನಾನು ನಿಮ್ಮ ಪ್ರೀತಿಯ ವೀಕ್ಷಿ ಕುಲಾಲ್. ಒಬ್ಬ ಹುಡುಗ ಸಿಡಿ ಅಂಗಡಿಯಲ್ಲಿ ಕೆಲಸ ಮಾಡಿರುವಂತಹ ಹುಡುಗಿಯನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾನೆ. ಆದರೆ ಅವಳಿಗೆ ಅದು ಗೊತ್ತಿರಲಿಲ್ಲ. ಅವಳು ನೋಡ್ಲಿಕ್ಕೋಸ್ಕರ ಸಿಡಿ ತಗೊಳ್ಳೋ ಥರ ನೆಪ ಮಾಡಿ ಪ್ರತಿದಿನ ಹೋಗೋದು, ಒಂದು ಸಿಡಿಯನ್ನ ತರೋದು, ಹೀಗೆ ಪ್ರತಿದಿನ ಮಾಡ್ತಾ ಇರ್ತಾನೆ. ಆದರೆ ಆ ಹುಡುಗಿಯಿಂದ ಯಾವುದೇ ರೀತಿಯ ಪ್ರತ್ಯುತ್ತರವಿರಲಿಲ್ಲ. ಒಂದಿನ ಆ ಹುಡುಗಿ ಒಬ್ಬ ಹುಡುಗನನ್ನ ಪ್ರೀತಿ ಮಾಡೋ ವಿಷಯ ಆ ಹುಡುಗಿ ಮನೆಯವ್ರಿಗೆ ಗೊತ್ತಾಗತ್ತೆ. ಮಗಳ ಆಸೆಯಂತೆ ಅವರ ತಂದೆ ತಾಯಿ ಹುಡುಗನ ಮನೆಗೋಗಿ ಮದುವೆ ವಿಷಯ ಮಾತಾಡಬೇಕು ಅಂದ್ಕೊಳ್ತಾರೆ. ಈ ವಿಷಯ ಆ ಹುಡುಗನಿಗೆ ಗೊತ್ತಾಗತ್ತೆ. ತುಂಬಾನೇ ಅಳ್ತಾನೆ. ಸಾಯಬೇಕು ಅಂತ ತೀರ್ಮಾನ ಕೂಡ ಬರ್ತಾನೆ. ಕೊನೆ ಬಾರಿ ತನ್ನ ಹುಡುಗಿಯ ಮುಖ ನೋಡ್ಬೇಕಂತ ಅಂಗಡಿಗೆ ಹೋಗ್ತಾನೆ. ಹುಡುಗಿಯ ಮುಖ ನೋಡಿ, ನಿನ್ನನ್ನ ಪ್ರೀತಿ ಮಾಡೋನು ತುಂಬಾ ಅದೃಷ್ಟವಂತ ಕಣೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಕೊನೆಯದಾಗಿ ಒಂದು ಸಿಡಿ ತೆಕೊಂಡು ಮನೆಗೆ ಬರ್ತಾನೆ. ಅವಳ ನೆನಪಲ್ಲಿ ವಿಷ ಕುಡಿದು ಸಾಯ್ತಾನೆ. ಕೆಲವು ದಿನಗಳ ನಂತರ ಆ ಹುಡುಗಿ ಮನೆಯವರು ಮದುವೆ ವಿಚಾರ ಮಾತಾಡೋಕೆ ಹುಡುಗನ ಮನೆಗೆ ಹೋದಾಗ ಆ ಹುಡುಗ ಸತ್ತಿರೋ ವಿಷಯ ಕೇಳಿ ಹುಡುಗಿಗೆ ಶಾಕ್ ಆಗ್ತಾಳೆ, ಅಳ್ತಾಳೆ. ಹುಡುಗನ ರೂಮ್ ಹೋಗ್ತಾಳೆ. ಅಲ್ಲಿ ಓಪನ್ ಆಗದೆ ಬಿದ್ದಿದ್ದ ಸಿಡಿಗಳನ್ನ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾಕಂದ್ರೆ ಆ ಹುಡುಗಿ ಪ್ರತಿ ಒಂದು ಸಿಡಿಯಲ್ಲೂ ಕೂಡ ಐ ಲವ್ ಯು ಅಂತ ಬರ್ತಿರ್ತಾಳೆ. ಆ ಹುಡುಗ ಯಾವುದನ್ನು ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ಕೊನೆ ಸಿಡಿಲಿ ನಮ್ಮ ತಂದೆ ತಾಯಿ ಮದುವೆ ವಿಚಾರ ಮಾತಾಡಲು ನಿಮ್ಮ ಮನೆಗೆ ಬರುತ್ತಾರೆ ಅಂತನೂ ಕೂಡ ಬರ್ತಿರ್ತಾಳೆ. ಅದನ್ನು ನೋಡದ ಆ ಹುಡುಗ ಅಪಾರ್ಥ ಮಾಡಿಕೊಂಡು ವಿಷ ಕುಡಿದು ಸತ್ತಿರ್ತಾನೆ. ಸಾಯೋ ಮುನ್ನ ಆ ಹುಡುಗ ಹೀಗೆ ಬರ್ತಿರ್ತಾನೆ, ಏ ಹುಡುಗಿ, ನೀನು ಇಷ್ಟಪಟ್ಟ ಆ ಹುಡುಗನ ಮದುವೆ ಆಗಿ ಸುಖವಾಗಿರು ಅಂತ. ಬಂಧುಗಳೇ, ಇದರಲ್ಲಿ ಯಾರ್ದು ತಪ್ಪು? ಹುಡುಗಂದು ತಪ್ಪುವ ಅಥವಾ ಹುಡುಗಿಂದ?